ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಮೊದಲ ಬಾರಿಗೆ ನಮ್ಮ ಈ ಸಂಚಿಕೆಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಚಂದಾದಾರರಾಗಿ ಸಬ್ಸ್ಕ್ರೈಬ್, ಹಾಗೆಯೇ ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಿ. ಆಗ ನಾನು ಹಾಕುವ ಸಂಚಿಕೆಗಳು ಎಲ್ಲರಿಗಿಂತ ಮೊದಲು ನಿಮ್ಮ ದೂರವಾಣಿಗೆ ಬರುತ್ತವೆ. ಇಂದಿನ ವಿಷಯವೇನೆಂದರೆ, ಹೆಣ್ಣೊಬ್ಬಳನ್ನು ಈ ರೀತಿ ಸುಖಪಡಿಸಿದರೆ ಅವಳು ತನ್ನ ಜೀವಮಾನವಿಡೀ ನಿಮ್ಮನ್ನು ಮರೆಯುವುದಿಲ್ಲ. ಬೇರೆ ಎಷ್ಟು ಜನ ಎಷ್ಟೇ ರೀತಿ ಪ್ರಯತ್ನಿಸಿದರೂ ಅವಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವರನ್ನು ಆ ರೀತಿ ಸುಖಪಡಿಸುವುದು ಹೇಗೆ ಎಂಬುದನ್ನು ನಾನು ಈ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೇನೆ. ಇಂದಿನ ಪೀಳಿಗೆಯ ಯುವಕರಿಗೆ ಇರುವ ಪ್ರಮುಖ ಸಮಸ್ಯೆ ಎಂದರೆ ಹೆಣ್ಣನ್ನು ಸರಿಯಾಗಿ ಸುಖಪಡಿಸಲು ಸಾಧ್ಯವಾಗದಿರುವುದು. ಅವರನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲು ಆಗದಿರುವುದೇ ದೊಡ್ಡ ಸಮಸ್ಯೆ. ಮನೆಯ ಇತರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬದಿಗಿಟ್ಟರೆ, ನನ್ನ ಹೆಂಡತಿಯನ್ನು ತೃಪ್ತಿಪಡಿಸಲು ಆಗುತ್ತಿಲ್ಲವಲ್ಲ, ಹೆಚ್ಚು ಹೊತ್ತು ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಮಾನಸಿಕ ಒತ್ತಡವೇ ಗಂಡಸರಿಗೆ ಹೆಚ್ಚಾಗಿ ಕಾಡುತ್ತಿರುತ್ತದೆ. ಇಂದು ನಾನು ಹೇಳುವಂತಹ ಸಣ್ಣ ಸಲಹೆಗಳನ್ನು ಪಾಲಿಸಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಹೆಂಡತಿಯಾಗಲಿ ಅಥವಾ ಪ್ರೇಯಸಿಯಾಗಲಿ ನಿಮ್ಮನ್ನು ಜೀವಮಾನವಿಡೀ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಹಾಗೆಯೇ ನಿಮ್ಮನ್ನು ಬಿಟ್ಟು ಹೊರಗಿನವರ ಮೇಲೆ ಕನಿಷ್ಠ ಆಸಕ್ತಿಯನ್ನು ತೋರುವುದಿಲ್ಲ. ಬನ್ನಿ, ತಡಮಾಡದೆ ವಿಷಯಕ್ಕೆ ಹೋಗೋಣ. ಹೆಂಗಸರನ್ನು ಸುಖಪಡಿಸುವುದು ಗಂಡಸರಿಗೆ ಈಗೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು, ಯಾವಾಗಲೂ ನಿಮಗೆ ಆಸಕ್ತಿ ಬಂದಾಗ ಹೋಗಿ ಮಾಡುವುದಷ್ಟೇ ಅಲ್ಲ, ಹೆಂಗಸರಿಗೂ ಅವಕಾಶ ಕೊಡಿ. ನಾನು ಹೇಳುತ್ತಿರುವುದು ನಿಜ. ಮಹಿಳೆಯರು ಹೇಗೆ ಮಾಡಲು ಸಾಧ್ಯ? ಇದು ನಿಜವಾಗಿಯೂ ನಡೆಯುತ್ತದೆ ಎಂದರೆ ಖಂಡಿತ ನಡೆಯುತ್ತದೆ. ಏಕೆಂದರೆ ಅವರಿಗೆ ಭಾವನೆಗಳನ್ನು ಕೊಟ್ಟಿರುವ ಭಗವಂತ ಅವರೂ ಕೂಡ ತೃಪ್ತಿಪಡಿಸುವಂತಹ ಸಾಮರ್ಥ್ಯವನ್ನು ಅವರಿಗೆ ಕೊಟ್ಟಿರುತ್ತಾನೆ. ಆದ್ದರಿಂದ ಅವರಿಗೆ ಆಸಕ್ತಿ ಮೂಡಿಸುವುದು, ಅಂದರೆ ಅವರನ್ನು ಕಾಮಾಸಕ್ತಿಗೆ ತರುವುದು, ಶೃಂಗಾರದ ಹಂತಕ್ಕೆ ಕರೆತರುವವರೆಗೂ ಮಾತ್ರ ನಿಮ್ಮ ಜವಾಬ್ದಾರಿ. ಬೇಕಿದ್ದರೆ ಅಂತರ್ಜಾಲದಲ್ಲಿ ಅತ್ಯುತ್ತಮ ಭಂಗಿಗಳ ಬಗ್ಗೆ ಹುಡುಕಿ ನೋಡಿ. ಹಲವು ಬಗೆಯ ಭಂಗಿಗಳು ಸಿಗುತ್ತವೆ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಗಂಡಸರು ಕೆಳಗಿದ್ದು ಹೆಂಗಸರು ಮೇಲಿರುವ ಭಂಗಿಗೆ ಹೆಚ್ಚಿನ ಆದ್ಯತೆ ನೀಡಿ. ಮೊದಲು ಅವರನ್ನು ಸರಿಯಾದ ದಾರಿಗೆ ತಂದು ಅವರೊಂದಿಗೆ ಉತ್ತಮವಾಗಿ ಶೃಂಗಾರ ಮಾಡಿ ಅವರಿಗೆ ಪೂರ್ಣ ಬಯಕೆ ಬರುವಂತೆ ಮಾಡಿ. ಆನಂತರ ನಾನು ಹೇಳಿದ ಈ ಭಂಗಿಗೆ ಅವರನ್ನು ತನ್ನಿ. ಆಗ ಸುಲಭವಾಗಿ ಅವರೇ ಸಂಭೋಗವನ್ನು ಮುಂದುವರಿಸುತ್ತಾರೆ, ವೇಗವಾಗಿ ಮಾಡಬಲ್ಲರು. ಇದರಿಂದ ಅವರಿಗೂ ತೃಪ್ತಿಯಾಗುತ್ತದೆ, ಅವರ ಜೊತೆಗೆ ನಿಮಗೂ ತೃಪ್ತಿಯಾಗುತ್ತದೆ. ಆ ರೀತಿ ತೃಪ್ತಿಯಾದರೆ ಮಾತ್ರವೇ ಅವರು ಮತ್ತೆ ನಿಮ್ಮೊಂದಿಗೆ ಒಡನಾಟಕ್ಕೆ ಆಸಕ್ತಿ ತೋರಿಸುತ್ತಾರೆ. ಒಂದು ವೇಳೆ ತೃಪ್ತಿಯಾಗದಿದ್ದರೆ ಮುಕ್ತವಾಗಿ ಹೇಳುತ್ತೇನೆ ಕೇಳಿ, ಇವನಿಗೆ ಮಾಡುವುದೇ ಬರುವುದಿಲ್ಲ, ಇವನಿಗೆ ಹೆಚ್ಚು ಹೊತ್ತು ಮಾಡುವುದಕ್ಕೂ ಬರುವುದಿಲ್ಲ, ಹೆಂಡತಿಯನ್ನು ಸುಖಪಡಿಸುವುದೇ ಗೊತ್ತಿಲ್ಲ, ಯಾವಾಗ ನೋಡಿದರೂ ತನ್ನ ಸುಖವನ್ನು ಮಾತ್ರ ನೋಡಿಕೊಳ್ಳುತ್ತಾನೆ, ಆದರೆ ಹೆಂಡತಿಗೆ ತೃಪ್ತಿಯಾಯಿತೇ ಇಲ್ಲವೇ ಎಂದು ಅಷ್ಟು ನೋಡುವುದಿಲ್ಲ ಎಂದುಕೊಂಡು ಅವರು ಬೇರೆ ದಾರಿಗಳನ್ನು ಹುಡುಕಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ನಾನು ಹೇಳುತ್ತಿರುವುದು ತಪ್ಪೋ ಸರಿಯೋ ಎಂಬುದನ್ನು ಬದಿಗಿಟ್ಟರೆ ಕೇವಲ ಒಂದು ಉಪಯುಕ್ತ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇನೆ, ಒಂದು ಒಳ್ಳೆಯ ಸಲಹೆಯನ್ನು ನೀಡುತ್ತಿದ್ದೇನೆ. ನಾವು ಓದುವ ದಿನಗಳಲ್ಲಾಗಲಿ ಅಥವಾ ನಮ್ಮ ಹಿರಿಯರಾಗಲಿ ಇಂತಹ ವಿಷಯಗಳನ್ನು ನಮಗೆ ಮುಕ್ತವಾಗಿ ಹೇಳಿಕೊಡುವುದಿಲ್ಲ, ಆದರೆ ಹೇಳಿಕೊಡುವವರು ಕೆಟ್ಟವರಾಗಿ ಬಿಡುತ್ತಾರೆ. ಅದನ್ನು ನೀವು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಈ ಸಲಹೆಯನ್ನು ನೀವು ಬಳಸಿಕೊಂಡರೆ ನಿಮ್ಮ ದಾಂಪತ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಂಡುಬರುತ್ತದೆ ಹಾಗೂ ನೀವು ಮತ್ತು ನಿಮ್ಮ ಹೆಂಡತಿ ಇಬ್ಬರೂ ಸಂತೋಷವಾಗಿರುತ್ತೀರಿ.